ಭಾರತ ಹುಣ್ಣಿಮೆ ಹಿನ್ನೆಲೆ ಯಲ್ಲಮ್ಮನ ಗುಡ್ಡದ ಜಾತ್ರೆಗೆ ಹರಿದು ಬಂತು ಜನಸಾಗರ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ನಡೆದ ಭಾರತ ಹುಣ್ಣಿಮೆಯ ಪ್ರಯುಕ್ತ ಜಾತ್ರೆಯಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಇಲ್ಲಿನ ಯಲ್ಲಮ್ಮನ ಸನ್ನಿಧಾನದಲ್ಲಿ ಅಪಾರ ಸಂಖ್ಯೆ ಭಕ್ತಾದಿಗಳ ಸಮ್ಮುಖದಲ್ಲಿ ಭಾರತ ಹುಣ್ಣಿಮೆಯ ಜಾತ್ರೆ ಸಡಗರದಿಂದ ನೆರವೇರಿತು. ಕೋವಿಡ್ ಮತ್ತು ಪರಿಸ್ಥಿತಿಯಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಜಾತ್ರೆ ಸಂಭ್ರಮ ಕಳೆಗುಂದಿತ್ತು. ಈಗ ಮತ್ತೆ ವೈಭವ ಮರುಕಳಿಸಿದೆ. ಕೆಲವರು ಚಕ್ಕಡಿಗಳಲ್ಲಿ, ಇನ್ನು ಕೆಲವರು ಕಾಲ್ನಡಿಗೆಯಲ್ಲಿ ಗುಡ್ಡಕ್ಕೆ ಬಂದರು. ಯಲ್ಲಮ್ಮ ದೇವಸ್ಥಾನಕ್ಕೆ ಸುತ್ತಲಿನ ದೇಗುಲಗಳಲ್ಲಿ ಕಾರ್ಯಕ್ರಮ ನಡೆದವು. ಕರ್ನಾಟಕ ಜಿಲ್ಲೆಗಳಲ್ಲದೆ ನೆರೆಯ ಮಹಾರಾಷ್ಟ್ರ, ತೆಲಂಗಾಣ, ಗೋವಾ, ಆಂಧ್ರ ಪ್ರದೇಶದಿಂದ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರು ಜಗದಾಂಬೆ ರೇಣುಕೆಗೆ ಭಕ್ತಿಯಿಂದ ಹಂಚಿದ್ರು. ನಸುಕಿನ 4ರಿಂದಲೇ ದೇಗುಲದಲ್ಲಿ ಸರದಿ ಸಾಲಿನಲ್ಲಿದ್ದು ದರ್ಶನವನ್ನ ಪಡೆದು ಯಲ್ಲಮ್ಮನಿಗೆ ಜೈಕಾರ ಕೂಗಿ ಭಂಡಾರ ಹಾರಿಸಿ ಖುಷಿ ಪಟ್ಟರು. ಹೂರಣದ ಹೋಳಿಗೆ, ಕಡುಬು ಸೇರಿ ವಿವಿಧ ಖಾದ್ಯಗಳನ್ನ ಸಿದ್ಧಪಡಿಸಿ ಹಡ್ಡಲಿಗೆ ತುಂಬಿದರು. ಬಳೆಗಳ ವ್ಯಾಪಾರವು ಜೋರಾಗಿತ್ತು. ಈಗಲೇ ಲೋಕಾಪುರದಿಂದ ರಾಮದುರ್ಗ, ಸಿರಸಂಗಿ, ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಆಗಬೇಕು ಅಂತ 2 ದಶಕಗಳಿಂದ ಹೋರಾಟ ನಡೆದಿದೆ. ಈಗಾಗಲೇ ಸಮೀಕ್ಷೆ ಕೂಡ ಆಗಿದೆ. ಈಗ ಕೇವಲ ಕರ್ನಾಟಕ ಸರ್ಕಾರ ರೈಲ್ವೆ ಮಾರ್ಗಕ್ಕೆ ಭೂಮಿ ನೀಡುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಕೊಟ್ಟರೆ ಫೈನಲ್ ಸಮೀಕ್ಷೆ ಅನುಮೋದನೆ ದೊರಕಲಿದೆ ಎಂದು ಮಾತು ಕೇಳಿ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಭೂಮಿ ಕೊಡುವ ಪತ್ರ ರವಾನೆ ಮಾಡಿದರೆ ಯಲ್ಲಮ್ಮ ಭಕ್ತರಿಗೆ ದೊಡ್ಡ ಅನುಕೂಲವಾಗಲಿದೆ. ಈ ಜಾತ್ರೆಗೆ ಬೆಳಗಾವಿ ಜಿಲ್ಲಾ ಆಡಳಿತ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾದ ಮೊಹಮ್ಮದ್ ರೋಷನ್ ಬೇಗ್ ಹಾಗೂ ಎಸ್ಪಿ ಭೀಮಾಶಂಕರ್ ಗುಡೇತ್ ವಿವರಣೆ ನೀಡಿದರು. ಜಿಲ್ಲಾಡಳಿತದಿಂದ ಹಾಗೂ ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಪ್ರಾಧಿಕಾರ ಹಾಗೂ ಪ್ರವಾಸೋದ್ಯಮ ಮಂಡಳಿ ಮುಖಾಂತರ ಭಾರತ ಹುಣ್ಣಿಮೆ ಜಾತ್ರೆ ಅಡಿಯಲ್ಲಿ ಬಹಳ ಯಶಸ್ಸಾಗಿ ನಾವು ವ್ಯವಸ್ಥಿತವಾಗಿ ಇವತ್ತು ಅರೇಂಜ್ಮೆಂಟ್ಸ್ ಮಾಡಿದೀವಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಭಕ್ತಾದಿಗಳು ಇವತ್ತಿನ ದಿವಸ ಸರಿಸುಮಾರು 10 ಲಕ್ಷ ಜನರು ಭಕ್ತರು ಇಲ್ಲಿ ಬಂದು ನಮ್ಮ ಯಲ್ಲಮ್ಮ ದೇವಿಯ ದರ್ಶನ ಮಾಡ್ಕೊಳ್ತಾರೆ. ಅವರಿಗೆ ಯಾವುದೇ ತೊಂದರೆ ಆಗದಂತೆ, ಯಾವುದೇ ಟ್ರಾಫಿಕ್ ಪ್ರಾಬ್ಲಮ್ ಆಗದಂತೆ, ಯಾರು ನಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ತೊಂದರೆ ಆಗದಂತೆ, ಚಕ್ಡಿ ಗಾಡಿ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಜೀಪ್ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಟೆಂಪೋ ಟ್ರಾವೆಲರ್ ಇರ್ಬೋದು, ಬಸ್ ಇರ್ಬೋದು, ಎಲ್ಲ ಒಂದು ವ್ಯವಸ್ಥಿತವಾಗಿ ನಾವು ಪದ್ಧತಿಯಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದೀವಿ, ರೂಟ್ ಪ್ಲಾನ್ ಮಾಡಿದೀವಿ. ಅದರಲ್ಲಿ ನಮ್ಮ SP ಸಾಹೇಬರು ಬಹಳ ಹಿಂದಿನ ಒಂದು 10 ದಿವಸದಿಂದ ಇಲ್ಲೇ ಕ್ಯಾಂಪ್ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ದಿವಸ ಸರಿಸುಮಾರು 1500 ಜನ ಪೊಲೀಸ್ ಸಿಬ್ಬಂದಿ ನಾವು ಡೆಪ್ಯೂಟ್ ಮಾಡಿದೀವಿ. SP ಸಾಹೇಬ್ರ ಮೇಲುಸ್ತುವಾರಿಯಲ್ಲಿ ಬಹಳ ಒಳ್ಳೆಯ ಒಂದು ಸಿಸ್ಟಮ್ ಇಲ್ಲಿ ಸೆಟಪ್ ಆಗಿದೆ. ಇವತ್ತು ನಾವು ಇದು ಆಂಟಿಸಿಪೇಟ್ ಮಾಡಿದೀವಿ, 10 ಲಕ್ಷ ಜನರು ಬರ್ತಾರಂತ ಆಂಟಿಸಿಪೇಟ್ ಮಾಡಿದೀವಿ. ಈ ನಿಟ್ಟಿನಲ್ಲಿ ಈ ಭಾಗದ ಶಾಸಕರು ಇರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಹಾಗೂ ಪ್ರವಾಸೋದ್ಯಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದ ಪ್ರವಾಸೋದ್ಯಮ ಸಚಿವರು, ಅದೇ ರೀತಿ ಮುಜರಾಯಿ ಸಚಿವರು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರಾಗ್ತಾರೆ. ಅವರೆಲ್ಲರನ್ನು ನಾವು ಕಾನ್ಫಿಡೆನ್ಸ್ ಗೆ ತಗೊಂಡು ಈ ವ್ಯವಸ್ಥೆ ನಾವು ಇವತ್ತು ಸಿದ್ಧ ಮಾಡ್ಕೊಂಡಿದೀವಿ. ಹಿಂದಿನ 15-20 ದಿವಸದಿಂದ ನಾವು ಇಲ್ಲೇ ಕ್ಯಾಂಪ್ ಮಾಡ್ತಾ ಇದೀವಿ. ಆದ್ರೆ ಇದರ ಯೋಚನೆ ಏನಿದೆ, ಸರಿಸುಮಾರು 4 ತಿಂಗಳಿಂದ ನಾವು ಮಾಡ್ತಾ ಬಂದಿದೀವಿ. ಇನ್ನು ಕಲೀಲಿಕ್ಕೆ ಬಹಳಷ್ಟು ವಿಚಾರಗಳಿದಾವೆ. ನಾವೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೀವಿ. ಆ ಮಾಸ್ಟರ್ ಪ್ಲಾನ್ ನಲ್ಲಿ ಮುಂದಿನ 1 ವರ್ಷದಲ್ಲಿ ಯಾವ ರೀತಿ ಕೆಲಸಗಳು ತಗೋಬೇಕು, ಒಂದು ದಾಸೋಹ ಭವನ ಮಾಡ್ಬೇಕಂತ ನಾವು ಹೊರಟಿದೀವಿ, ಒಂದು ಕ್ಯೂ ಕಾಂಪ್ಲೆಕ್ಸ್ ಮಾಡ್ಬೇಕಂತ ಹೊರಟಿದೀವಿ. ಆ ಕ್ಯೂ ಕಾಂಪ್ಲೆಕ್ಸ್ ಒಳಗಡೆ ಸರಿಸುಮಾರು 10,000 ಜನರನ್ನು ನಾವು ಕ್ಯೂ ನಲ್ಲಿ ಅಲ್ಲಿ ಕೂರಿಸ್ಕೊಂಡು ಅವರಿಗೆ ಒಂದು LED ಸ್ಕ್ರೀನ್ ಮೇಲೆ ದೇವಿ ದರ್ಶನ ಮಾಡಿಸಿ, ಅಲ್ಲೇ ಶೌಚಾಲಯದ ವ್ಯವಸ್ಥೆ ಮಾಡಿ, ನಮ್ಮ ತಿರುಪತಿ ಧರ್ಮಸ್ಥಳದ ಮಾಡೆಲ್ ಏನಿದೆ ಅದನ್ನು ಇಲ್ಲಿ ರೆಪ್ಲಿಕೇಟ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಗೆ ಅನುದಾನ ಸಿಕ್ಕಿದೆ. ಈಗ ನಾವು ಟೆಂಡರ್ ಕರೀತಾ ಇದೀವಿ. ಮುಂದಿನ ವರ್ಷದ ಒಳಗಡೆ ಅದನ್ನು ಮುಕ್ತಾಯಗೊಳಿಸ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಮೇವಿನ ವ್ಯವಸ್ಥೆನೂ ಮಾಡಿದೀವಿ. ಅದಲ್ಲದೆ ಈಗ ಟೆಂಪಲ್ ಸೈಡ್ ಇಂದ ಮೇನ್ ಈ ಸತಿ ಫೋಕಸ್ ಏನಿತ್ತಂದ್ರೆ 80% ಆಫ್ ದಿ ಪ್ರಾಬ್ಲಮ್ ಇಸ್ ವಿತ್ ಪಾರ್ಕಿಂಗ್ ಅಂಡ್ ಟ್ರಾಫಿಕ್. ಅದರ ಮೇಲೆ ನಮ್ಮ SP ಸಾಹೇಬರು ಬಹಳಷ್ಟು ಫೋಕಸ್ ಮಾಡಿದ್ದಾರೆ. ಸೊ ಚಕ್ಡಿ ಗಾಡಿನಲ್ಲಿ ಬಂದಾಗ ಮಧ್ಯದಲ್ಲಿ ಮೇವಿನ ಬ್ಯಾಂಕ್ಗಳಿರ್ಬೋದು, ಹಾಗೂ ಎಲ್ಲಿಗೆ ಹೋಗಿ ಚಕ್ಡಿ ಗಾಡಿಗಳು ಪಾರ್ಕ್ ಆಗಬೇಕು, ಬಸ್ಗಳು ಎಲ್ಲಿ ಪಾರ್ಕ್ ಆಗಬೇಕು, ಅದೆಲ್ಲ ವ್ಯವಸ್ಥೆ ಅವ್ರು ಮಾಡಿದ್ದಾರೆ. ಬಹಳ ಯಶಸ್ಸಾಗಿದೆ. ಇದಲ್ಲದೆ ಈಗ ಜೋಗಳಬಾವಿ ರಸ್ತೆ ಇರ್ಬೋದು, ಉಗುರುಗಳಿಂದ ಬರೋರು ಇರ್ಬೋದು, ಮತ್ತೆ ನಮ್ಮ ಸೌದತ್ತಿ ಸೈಡ್ ಇಂದ ಬರೋರು ಇರ್ಬೋದು, ಎಲ್ಲರಿಗೂ
ಅಲ್ಲಲ್ಲಿಂದನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಪಾರ್ಕಿಂಗ್ ಲಾಟ್ಸ್ ಗೆ ನಾವು ಕಳಿಸೋ ಒಂದು ಪದ್ಧತಿಯನ್ನು ಈ ಸತಿ ಮಾಡ್ಕೊಂಡಿದ್ದೀವಿ. ಮಲ್ಟಿಪಲ್ ಲೇಯರ್ ಆಫ್ ಬ್ಯಾರಿಕೇಡಿಂಗ್ ಮಾಡಿ ಯಾವುದೇ ರೋಡ್ ಜಾಮ್ ಆಗಿದೆ ಅಂತ ಈಗ ತಾವು ನೋಡ್ತಾ ಇರ್ಬೋದು. ಈ ಪ್ರತಿ ನಿಮಿಷಕ್ಕೆ ಎಷ್ಟು ಸಾಹೇಬ್ ನಿನ್ನೆ ರಾತ್ರಿ ನನ್ಗೆ ಹೇಳ್ತಾ ಇದ್ರು 30 ಗಾಡಿ ಪ್ರತಿ ನಿಮಿಷಕ್ಕೆ ಎಂಟ್ರಿ ಎಕ್ಸಿಟ್ ಮಾಡ್ತಾ ಇದ್ದಾವೆ. ಯಾವುದೇ ತೊಂದರೆ ಆಗದಂತೆ ಫ್ರೀ ಫ್ಲೋ ನಲ್ಲಿ ನಡೀತಾ ಇದೆ ಟ್ರಾಫಿಕ್. ಅದೊಂದು ದೊಡ್ಡ ಯಶಸ್ಸು ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಪ್ರಾಧಿಕಾರ ಇರ್ಬೋದು, ಮಂಡಳಿ ಇರ್ಬೋದು, ನಮ್ಮ ಕನಸು ಏನಂದ್ರೆ ಈ ತರ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕಂದ್ರೆ ಬೇರೆ ಯಾವುದೇ ದೇವಸ್ಥಾನದಲ್ಲಿ ಆ ರೀತಿಯ ಸ್ಟ್ಯಾಂಡರ್ಡ್ ವ್ಯವಸ್ಥೆ ಇರಬಾರ್ದು. ಆ ರೀತಿ ನಾವು ಯೋಚನೆ ಮಾಡ್ತಾ ಇದೀವಿ. ತಿರುಪತಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಅದನ್ನು ಮೀರಿ ಇಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಹೊರಟಿದೀವಿ. ಇದರಲ್ಲಿ ಬಹುಮುಖ್ಯ ಏನಂದ್ರೆ ಮಾಸ್ಟರ್ ಪ್ಲಾನ್ ಬಹಳ ಚೆನ್ನಾಗಿ ಮಾಡಬೇಕು. ಎಲ್ಲಿಂದ ಎಂಟ್ರಿ, ಎಲ್ಲಿಂದ ಎಕ್ಸಿಟ್, ವಾಸ ಮಾಡ್ಲಿಕ್ಕೆ ಎಲ್ಲಿ ಜಾಗ ಕೊಡ್ತೀವಿ. ಹಾಗೂ ಇಲ್ಲಿ ಒಂದು ಸ್ಪೆಸಿಫಿಕ್ ಥಿಂಗ್ ಏನಂದ್ರೆ ನಮ್ಮ ರೇಣುಕಾ ಯಲ್ಲಮ್ಮ ಜಾತ್ರೆನಲ್ಲಿ ಸುಮಾರು ಜನ ಚಕಡಿ ಗಾಡಿನಲ್ಲಿ ಬರ್ತಾರೆ. ಸೊ ಅವರಿಗೆ ಸಪರೇಟ್ ಒಂದು ವ್ಯವಸ್ಥೆ ಮಾಡಬೇಕು. ಇವೆಲ್ಲ ಪಾಯಿಂಟ್ಸ್ ಏನಿದೆ ನಮ್ಮ ಮಾಸ್ಟರ್ ಪ್ಲಾನ್ ನಲ್ಲಿ ನಾವು ಇದನ್ನು ನಾವು ಇನ್ಕಾರ್ಪೊರೇಟ್ ಮಾಡಿದ್ವಿ. ಈ ಬಾರಿ ಮುಖ್ಯ ಬದಲಾವಣೆ ಏನಪ್ಪಾ ಅಂತಂದ್ರೆ, ಒಂದು ಅರ್ಧ ಏನು ಕಂಪ್ಲೀಟ್ ಆಗಿತ್ತು ಔಟರ್ ರಿಂಗ್ ರೋಡ್, ಅದನ್ನ ಈ ಸತಿ ಪೂರ್ಣಗೊಳಿಸಿದ್ದು. ಆ ಪೂರ್ಣಗೊಳಿಸಿದ್ದು ಕೂಡ ನಾವು ತಾತ್ಕಾಲಿಕವಾಗಿ ಪೂರ್ಣಗೊಳಿಸಿದ್ದೀವಿ. ಯಾಕಂತಂದ್ರೆ ಸ್ವಲ್ಪ ಪ್ಲಾನಿಂಗ್ ಅದಕ್ಕೆ ಬೇಕಾಗಿತ್ತು. ನಮ್ಮ ಫಸ್ಟ್ ಮನವಿ ನಾವು ಒಂದು 15 ದಿವಸದ ಕೆಳಗಡೆ ನಮ್ಮ DC ಸಾಹೇಬರಿಗೆ ಮಾಡಿದ್ವಿ. ನಮ್ಗೆ ಮೇನ್ ಪ್ರಾಬ್ಲಮ್ ಇರೋದು ಪಾರ್ಕಿಂಗ್ ಮತ್ತೆ ಈ ಔಟರ್ ರಿಂಗ್ ರೋಡ್. ಔಟರ್ ರಿಂಗ್ ರೋಡ್ ಪೂರ್ತಿ ಆಗದೆ ಇರೋದಕ್ಕೆ ನಮ್ಮ ಟ್ರಾಫಿಕ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅನ್ನೋದು. ಅದನ್ನ DC ಸಾಹೇಬ್ರ ಗಮನಕ್ಕೆ ತಂದಾಗ ಕೇವಲ 10 ದಿನದಲ್ಲಿ ಅದ್ರದ್ದು ಎಸ್ಟಿಮೇಟ್ ಮಾಡಿಸಿ ಅದನ್ನ ಕಂಪ್ಲೀಟ್ ಮಾಡಿ ನಿರ್ಮಿತಿ ಕೇಂದ್ರದ ಮುಖಾಂತರ ನಮ್ಗೆ ಕೊಡ್ಸಿದ್ರು. ಅದಷ್ಟೇ ಅಲ್ಲ, ಆ ಎಂಟೈರ್ ಏನು ಇನ್ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಇತ್ತು, ಅದ್ರ ಅಕ್ಕಪಕ್ಕ ಪಾರ್ಕಿಂಗಿಗೆ ನಮ್ಗೆ ಸುಮಾರು 1.5 ಕಿಲೋಮೀಟರ್ ಪಾರ್ಕಿಂಗಿಗೆ ಜಾಗ ಸಿಕ್ತು. ಅದ್ರ ಜೊತೆಗೆ ಅಲ್ಲಿ ಬಂದು ಏನು ನಿಮ್ ನೋಡಿದಿರಿ, ಇಲ್ಲಿ ಬಂದಿರ್ತಕ್ಕಂಥ ಜನ 2-3 ದಿವಸ ಮುಂಚೆ ಬಂದು ಟ್ರ್ಯಾಕ್ಟರ್ ಮತ್ತೆ ಚಕಡಿ ಗಾಡಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ವಸತಿ ಮಾಡ್ಕೊಂಡ್ಬಿಡ್ತಾರೆ, ಟೆಂಟ್ ಹಾಕೊಂಡು. ಅವರಿಗೆ ಪಾರ್ಕಿಂಗ್ ಜೊತೆಗೆ ಅಲ್ಲಿ ಲೈಟಿನ ವ್ಯವಸ್ಥೆ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆಲ್ಲ ಮಾಡಿದ್ರಿಂದ ಜನ ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಯ್ತು. ಇದ್ರ ಜೊತೆಗೆ ನಾವು ಮತ್ತೊಂದು ಮನವಿಯನ್ನ ಹೇಳಿದ್ವಿ DC ಅವರಿಗೆ. ನಮ್ ಮೇನ್ ಇಂಪಾರ್ಟೆಂಟ್ ಇಶ್ಯೂ ಅಂತಂದ್ರೆ, ಒಳಗಡೆ ಇರ್ತಕ್ಕಂಥ ರಸ್ತೆಗಳಲ್ಲಿ ಜನರು ಅನಾವಶ್ಯಕವಾಗಿ ಪಾರ್ಕಿಂಗ್ ಮಾಡುವಂಥದ್ದು. ನಮ್ಮ ಪೊಲೀಸರು ನಾವ್ ಎಷ್ಟೇ ಜನ ಇದ್ರು ಕೂಡ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಇರ್ಲಿಕ್ಕಾಗಲ್ಲ. ಅದಕ್ಕೆ ನಮ್ಗೆ ಸ್ವಲ್ಪ ಟೋವಿಂಗ್ ವೆಹಿಕಲ್ಸ್ ಬೇಕು ಅಂತ ನಾವೊಂದು 10 ಕೇಳಿದ್ವಿ. ಅವರು ಸಾಹೇಬರು ಇನ್ನೂ ಜಾಸ್ತಿನೇ ಕೊಟ್ಟು 15 ಟೋವಿಂಗ್ ವೆಹಿಕಲ್ ಕೊಟ್ಟು, ನೀವು ಅಲ್ಲಲ್ಲಿ ನೀವು ನಿಮ್ಗೆ ಕಾಣಿಸುತ್ತೆ ಈಗ ಎಲ್ಲೂ ಟೋವಿಂಗ್ ವೆಹಿಕಲ್ಸ್. ಆದ್ರೆ ಸದ್ಯಕ್ಕೆ ನಾವು ಬರ್ಬೇಕಾದ್ರೆ ಎಲ್ಲೂ ಕೂಡ ಈ ವೈಟ್ ಲೈನ್ ನಂತರ ಎಲ್ಲೂ ಕೂಡ ಪಾರ್ಕಿಂಗ್ ಆಗಿಲ್ಲ. ಮತ್ತೆ ಒಳಗಡೆ ದೇವಸ್ಥಾನದ ಏನು ಮೇನ್ ಕಾಂಪ್ಲೆಕ್ಸ್ ಸುತ್ತಮುತ್ತ ಇನ್ನರ್ ರಿಂಗ್ ರೋಡ್ ಇದೆ, ಅಲ್ಲೂ ಕೂಡ ಎಲ್ಲೂ ಯಾವುದೇ ವೆಹಿಕಲ್ಗೆ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದ್ರ ಜೊತೆಗೆ ನಾವು ಮತ್ತೊಂದು ಮನವಿ ಮಾಡಿದ್ವಿ DC ಸಾಹೇಬ್ರ ಮುಖಾಂತರ. ಅಲ್ಲಿ ಮುಂಚೆ ತಾವು ನೋಡಿದ್ರೆ ರಸ್ತೆ ಅಕ್ಕಪಕ್ಕಗಳಲ್ಲಿ ರಸ್ತೆಯನ್ನ ಆಕ್ರಮಿಸಿಕೊಂಡು ಸುಮಾರು ಗೂಡಂಗಡಿಗಳು ಬಂದಿದ್ವು. ಅವೆಲ್ಲವನ್ನ ತೆಗೆಸ್ಲಿಕ್ಕೆ ಮನವಿ ಮಾಡ್ಕೊಂಡ್ವಿ. ಅದನ್ನು ಕೂಡ ತೆಗೆಸಲಾಗಿದೆ. ಅವ್ರು ಬರದೇ ಇರೋಂಗೆ ನಾವು ನೋಡ್ಕೊತಾ ಇದ್ದೀವಿ. ಮತ್ತೆ ಏನಪ್ಪಾ ಅಂತಂದ್ರೆ, ದೇವಸ್ಥಾನದ ಎದುರುಗಡೆನೆ ಅದರಿಂದಾಗಿ ಅಲ್ಲಿ ಎಲ್ಲರೂ ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ. ಅದನ್ನು ಕೂಡ ನಾವು DC ಅವ್ರ ಗಮನಕ್ಕೆ ತಂದಾಗ ಅದನ್ನು ಕೂಡ ಹೀಗಾಗಿ ನಮಗೆ ಈಗ ದೇವಸ್ಥಾನದ ಪ್ರಾಂಗಣದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಜನರ ಫ್ರೀ ಮೂಮೆಂಟ್ ಅದಕ್ಕೆ ಅನುಕೂಲ ಆಗಿದೆ. ಟ್ರಾಫಿಕ್ ಫ್ರೀಯಾಗಿದೆ, ಸಾರ್ವಜನಿಕರು ಓಡಾಡಲಿಕ್ಕೆ ಅನುಕೂಲ ಆಗಿದೆ, ಭಕ್ತಾದಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಆಗಿದೆ. ಈಗಾಗಲೇ DC ಸಾಹೇಬರು ಹೇಳಿದಾಗೆ ಈ ಒಂದು ಅನುಭವ ನಮಗೆ ಸಾಕಷ್ಟು ಕಲಿಕೆಯನ್ನು ಕೂಡ ನೀಡಿದೆ. ಈ ಅನುಭವದ ಮೇಲೆ ನಾವು ನಮ್ಮ ಮಾಸ್ಟರ್ ಪ್ಲಾನ್ ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ. ಅದರಲ್ಲಿ ಇವತ್ತಿನ ನಮ್ಮ ಅನುಭವವನ್ನು ಕೂಡ